ನಿವೃತ್ತ ಮೃತ ಗೋವಿಂದಪ್ಪ ಶವಕ್ಕಾಗಿ ಮಗಳು ಮತ್ತು ದೂರದ ಸಂಬಂಧಿಕರ ನಡುವೆ ವಾಗ್ವಾದ ಶುರುವಾಗಿದೆ. ಗೋವಿಂದಪ್ಪನವರ ಮಗಳು ಶೋಭಾರಾಣಿ ಮತ್ತು ಸಂಬಂಧಿಕರಾದ ಚಂದ್ರಶೇಖರ್ ನಡುವೆ ವಿವಾದ. ವಿಕ್ಟೋರಿಯಾ ಹಾಸ್ಪಿಟಲ್ನಲ್ಲಿ ಘಟನೆ ನಡೆದಿದೆ. ಸ್ಥಳಕ್ಕೆ ಆಗಮಿಸಿದ ಶಂಕರನಗರ ಪೊಲೀಸ್ ಠಾಣೆಯ ಇನ್ಸ್ಪೆಕ್ಟರ್ ಗೋವಿಂದಪ್ಪನವರ ಮಗಳು ಶೋಭಾರಾಣಿ ಮತ್ತು ಚಂದ್ರಶೇಖರ್ ಅವರಿಗೆ ಮನವೊಲಿಸಲು ಪಾರ್ಥಿವ ಶರೀರದ ಅಂತ್ಯಕ್ರಿಯೆ ಮಾಡಲು ತಿಳಿ ಹೇಳಿದ ಇನ್ಸ್ಪೆಕ್ಟರ್ ಗೋವಿಂದಪ್ಪನವರ ಮಗಳಾದ ಶೋಭಾರವರಿಗೆ ತಂದೆಯ ಪಾರ್ಥಿವ ಶರೀರವನ್ನು ತೆಗೆದುಕೊಂಡು ಹೋಗಲು ಸಂಬಂಧಿಕರಾದ ಚಂದ್ರಶೇಖರ್ ಅವರು ತಡೆ ಹಿಡಿಯುತ್ತಿದ್ದಾರೆ ಎಂಬ ಗಂಭೀರ ಆರೋಪ ಕೇಳಿಬಂದಿದೆ. ಮೃತ ಗೋವಿಂದಪ್ಪನವರು ಬೆಸ್ಕಾಂ ಇಲಾಖೆಯಲ್ಲಿ ಟೆಕ್ನಿಕಲ್ ಡೈರೆಕ್ಟರ್ ಆಗಿ ಕಾರ್ಯವನ್ನು ನಿರ್ವಹಿಸಿದ್ದು 1993ರಲ್ಲಿ ವಯೋನಿವೃತ್ತಿಯನ್ನು ಹೊಂದಿದ್ದರು. ಮೃತ ಗೋವಿಂದಪ್ಪನವರ ಆಸ್ತಿಯನ್ನ ಹೊಡೆಯಲು ಚಂದ್ರಶೇಖರ್ ಅವರು ಹುನ್ನಾರ ನಡೆಸ್ತಾ ಇದ್ದಾರೆ ಎಂಬ ಗಂಭೀರ ಆರೋಪ ಕೇಳಿಬಂದಿದೆ. ವಾದ ವಿವಾದಗಳ ನಂತರ ಅಂತ್ಯಕ್ರಿಯೆಯನ್ನ ಕೋಲಾರದ ಸರ್ಕಾರಿ ಸ್ಮಶಾನದಲ್ಲಿ ನಡೆಸಲು ತಿಳಿ ಹೇಳಿದ ಶಂಕರನಗರ ಪೊಲೀಸ್ ಇನ್ಸ್ಪೆಕ್ಟರ್. ಬ್ಯೂರೋ ರಿಪೋರ್ಟ್ ಚಂದ್ರಗೌಡ, ಪ್ರಜಾಪವರ್ ಟಿವಿ, ಆನೇಕಲ್. ಅಂತ ನಾವು ಗೋವಿಂದಪ್ಪನವರ ಅಕ್ಕನ ಮಗನ ಹೆಂಡತಿ. ನಾವು ಎಷ್ಟೇ ಮಾಹಿತಿ ಕೇಳಿದ್ರು ರಂಗದೊರೆಯವರು ಯಾವುದೇ ನಮಗೆ ಮಾಹಿತಿ ಕೊಡದೆ ಚಂದ್ರು ಅನ್ನೋರಿಗೆ, ಥರ್ಡ್ ಪರ್ಸನ್ ಅನ್ನೋರಿಗೆ ಎಲ್ಲ ಪ್ರತಿಯೊಂದು ಇದು ಮಾಡಿಕೊಟ್ರು. ಈಗ ನಾವು ಏನೇ ಕಾನೂನು ಪ್ರಕಾರ ಓಡಾಡೋಕ್ಕೆ ನಾವು ರೆಡಿ ಇದ್ದೀವಿ. ನಿನ್ನೆ ತುಂಬ ದೌರ್ಜನ್ಯ ಮಾಡಿ ನನ್ನ ಮಕ್ಕಳಿಗೆ ಮ್ಯಾನ್ ಹ್ಯಾಂಡ್ಲಿಂಗ್ ಮಾಡಿ ಎಳೆದಾಡಿ ಅದು ಶವನ ಎತ್ಕೊಂಡವ್ರಿಗೆ ಎಷ್ಟು ಒಂದು 20 ಜನ ಕೋಲಾರಿಂದ ಕರ್ಕೊಂಡ್ಬಂದು ಪ್ರತಿಯೊಂದು ಇದು ಮಾಡಿದರು, ನಮಗೆ ತೊಂದರೆ ಕೊಟ್ಟರು. ಪೊಲೀಸವ್ರ ಮುಖಾಂತರ ಹೋದರೂ ನಮ್ಗೆ ಯಾವುದೂ ಪ್ರಯೋಜನ ಆಗ್ತಿಲ್ಲ. ನಮಗೆ ಅವ್ರ ಬಾಡಿ ನಮಗೆ ಬೇಕು. ಅವ್ರ ಮಗಳಿದ್ದಾರೆ, ಅಕ್ಕನ ಮಗ ಇದ್ದಾರೆ, ಎಲ್ಲ ಸಂಸ್ಕೃತವಾಗಿ ಏನು ಮಾಡಬೇಕು ಅದು ಪದ್ಧತಿ ಪ್ರಕಾರ ನಾವು ಮಾಡೋಕ್ಕೆ ನಾವು ರೆಡಿ ಇದ್ದೀವಿ. ಅವರ ಶವನ ನಮಗೆ ಹ್ಯಾಂಡ್ ಓವರ್ ಮಾಡಬೇಕು ಅನ್ನೋದು ನಮ್ಮ ಒಂದು ಮನವರಿಕೆ ಮಾಡಿಕೊಡ್ತಾ ಇದ್ದೀವಿ. ಅದೊಂದನ್ನು ನಮಗೆ ದಯವಿಟ್ಟು ಸಹಕಾರ ಮಾಡಿ ಎಲ್ಲರೂ ಅದೊಂದು ನಮಗೆ ಇದು ಹೆಲ್ಪ್ ಮಾಡಿ ಕೇಳ್ಕೊಳ್ತಾ ಇದ್ದೀವಿ. ಗೋವಿಂದಪ್ಪ ಅವರ ಒಬ್ಬಳೇ ಮಗಳಾದ ನಾನು ಶೋಭಾರಾಣಿ ಹೇಳ್ತಾ ಇರೋದು. ನಾನು ಎಲ್ಲರ ಹತ್ರ ಕೇಳ್ಕೊತಾ ಇರೋದು ಅಷ್ಟೇ, ನಮ್ಮ ತಂದೆದ ಅಂತ್ಯ ಸಂಸ್ಕಾರನ ನಾನೇ ಮಾಡಬೇಕು, ನನಗೆ ಒಪ್ಪಿಸ್ಕೊಡಿ ಅಂತ ಎಲ್ಲ ಕಡೆಯೂ ಕೇಳ್ಕೊತಿದ್ದೀನಿ. ಪೊಲೀಸ್ನವ್ರು ಸಹ ಕೇಳ್ಕೊತಾ ಇದ್ದೀನಿ. ಆದರೆ ಚಂದ್ರಶೇಖರ್ ಅನ್ನೋರು ನಮ್ಗೆ ತುಂಬ ಹಿಂಸೆ ಕೊಟ್ಟು ಎಲ್ಲದಕ್ಕೂ ತಡೆ ಒದುತ್ತಾ ಇದ್ದಾನೆ. ಇಲ್ಲಿ ಮಾರ್ಚೂರಿಯಲ್ಲಿ ಇಲ್ಲಿ ಕಾಯ್ಕೊಂಡು ಕೂತಿದ್ದೀವಿ ನಾವು. ಯಾರು ಇನ್ನೂ ಒಬ್ಬರು ಪೊಲೀಸ್ನವ್ರು ಸಹ ಬಂದು ಏನೂ ತೀರ್ಮಾನ ಮಾಡಿಲ್ಲ. ನಿನ್ನೆ ಮಧ್ಯಾಹ್ನ ತೀರೋಗಿರೋದು ನಮ್ಮ ತಂದೆ ರಂಗದೊರೆ ಹಾಸ್ಪಿಟ್ಲಲ್ಲಿ. ಏನೂ ಪ್ರಯೋಜನ ಆಗ್ತಾಯಿಲ್ಲ. ಇಲ್ಲೇ ವೆಯ್ಟ್ ಮಾಡ್ತಾಯಿದ್ದೀವಿ, ಬೆಳಗ್ಗೆಯಿಂದಲೂ ವೆಯ್ಟ್ ಮಾಡ್ತಾಯಿದ್ದೀವಿ, ನಿನ್ನೆಯಿಂದ ವೆಯ್ಟ್ ಮಾಡ್ತಾಯಿದ್ದೀನಿ. ನಾನು ಚಂದ್ರಶೇಖರ್ ತುಂಬ ಹಿಂಸೆ ಕೊಟ್ಟಿದ್ದಾನೆ ನನಗೆ. ಮನೆ ಹತ್ರ ಹೋದಾಗಲೂ ತುಂಬ ಪ್ರಾಬ್ಲಮ್ ಮಾಡ್ತಿದ್ದ. ನಮ್ಮ ತಂದೆಯವ್ರು ನೋಡೋಕ್ಕೆ ಹೋದಾಗ ಬೀಗಗಳನ್ನೆಲ್ಲ ಚೇಂಜ್ ಮಾಡಿಸೋನು, ಗಲಾಟೆ ಮಾಡಿಸೋನು ಟೆನ್ನಿಂಗ್ಸ್ಗಳ ಕಡೆಯಿಂದ. ಇವಾಗ ಈ ಥರ ತೊಂದರೆ ಕೊಡ್ತೀನಿ. ದಯವಿಟ್ಟು ನನಗೆ ನ್ಯಾಯ ದೊರಕಿಸ್ಕೊಡಿ. ನಮ್ಮ ತಂದೆದ ಅಂತ್ಯ ಸಂಸ್ಕಾರ ನಾನೇ ಮಾಡಬೇಕು, ನನಗೆ ದೊರಕಿಸ್ಕೊಡಿ. ಇಷ್ಟೇ ನಾನು ಕೇಳ್ಕೊತಾ ಇರೋದು. ನನ್ನ ಹೆಸರು ಮೋಹನ್ ಅಂತೇಳಿ, ಮಾಜಿ ಪುರಸಭಾ ಸದಸ್ಯ ಬೊಮ್ಮಸಂದ್ರ, ಬೆಂಗಳೂರು. ನೋಡಿ, ಎಸ್ ಗೋವಿಂದಪ್ಪ ಅಂತೇಳಿ ಅವ್ರಿಗೂ ನಿವೃತ್ತ ಇಂಜಿನಿಯರ್ ಇರ್ತಾರೆ. ಮತ್ತು ಸುಮಾರು 35 ವರ್ಷಗಳ ಕಾಲ KEB, ಈ ಹಿಂದೆ ಕರ್ನಾಟಕದಲ್ಲಿ KEB ಅಂತ ಏನಿತ್ತು ಅದರಲ್ಲಿ ಕೆಲಸ ಮಾಡ್ತಿರ್ತಾರೆ. ಕೆಲಸ ಮಾಡಿ ಅನೇಕ ಪ್ರತಿಷ್ಠಿತ ವ್ಯಕ್ತಿಗಳು, ಮಾಜಿ ಮಂತ್ರಿಗಳ ಜೊತೆ ಎಲ್ಲ ಕೆಲಸ ಮಾಡಿದ್ದಾರೆ. ಬಂಗಾರಪ್ಪನವ್ರು ಇರ್ಬೋದು, ದೇವೇಗೌಡರು ಇರ್ಬೋದು, ಸಿದ್ದರಾಮಯ್ಯವ್ರು ಇರ್ಬೋದು, JS ಪಟೇಲ್ ಇರ್ಬೋದು, ಮತ್ತು ಮೊಯ್ಲಿ ಸಾಹೇಬ್ರು ಇರ್ಬೋದು. ಇವರೆಲ್ಲರ ಜೊತೆನೂ ಅವರು ಕೆಲಸ ಮಾಡಿದ್ದಾರೆ. KEB ಅಂದಮೇಲೆ ವಿದ್ಯುತ್ ಕ್ಷೇತ್ರಕ್ಕೆ ಸಂಬಂಧಪಟ್ಟಂಗೆ ಅದು ಪ್ರಸರಣ ಇರ್ಬೋದು, ಉತ್ಪಾದನೆ ಇರ್ಬೋದು, ಅಥವಾ ಡಿಸ್ಟ್ರಿಬ್ಯೂಷನ್ ಇರ್ಬೋದು, ಎಲ್ಲ ಒಂದು ಕ್ಷೇತ್ರದಲ್ಲೂ ಅವರು ಅಪಾರವಾದ ಸೇವೆಯನ್ನು ಈ ಕರ್ನಾಟಕಕ್ಕೆ ನೀಡಿರ್ತಕ್ಕಂಥದ್ದು. ಅವ್ರಿಗೆ ಏಕೈಕ ಪುತ್ರಿ ಶೋಭಾರಾಣಿ ಅಂತೇಳಿ, ಅವರು ಮೈಸೂರಲ್ಲಿ ಇರ್ತಕ್ಕಂಥದ್ದು. ಮತ್ತು ಆಗಾಗ ತಂದೆ ನೋಡಲಿಕ್ಕೆ ಇಲ್ಲಿ ಬೆಂಗಳೂರಿಗೂ ಬರ್ತಾಯಿದ್ರು. ಮತ್ತು ಅವರ ನಾರಾಯಣಕ್ಕ ಅಂತೇಳಿ ಅವರಿಗೆ ಒಬ್ಬ ಅಕ್ಕ ಇರ್ತಾರೆ. ಅಕ್ಕನಿಗೆ ಒಬ್ಬರಿಗೆ ದತ್ತುಪುತ್ರ ಇರ್ತಾರೆ, ರಘು ಅಂತೇಳಿ. ಆ ದತ್ತುಪುತ್ರ ರಘು ಅವರ ಮಿಸ್ಸಸ್ಸೇ ನಮ್ಮ ದೀಪ ಅಂತೇಳಿ ಕೋಲಾರದವರು. ಇದೇನಾಗುತ್ತೆ, ರಂಗದೊರೆ ಆಸ್ಪತ್ರೆಯಲ್ಲಿ 10ನೇ ತಾರೀಕು 3ನೇ ತಿಂಗಳು 2026 ಸುಮಾರು 2 ಗಂಟೆಗೆ ಅವರು ಸಾವಿಗೀಡಾಗ್ತಾರೆ. ವಯೋವೃದ್ಧರಾಗಿರ್ತಾರೆ, 95 ವರ್ಷ ಆಗಿರುತ್ತೆ ಅವರಿಗೆ. ಆ ಸಂದರ್ಭದಲ್ಲಿ ತೀರಾ ಹತ್ತಿರವಾದ ನಾವುಗಳು, ಅಂದರೆ ಶೋಭಾರಾಣಿ, ಆತನ ಯಾರು ಮೃತ ವ್ಯಕ್ತಿ ಇರ್ತಾರಲ್ಲ, ಗೋವಿಂದಪ್ಪ ನಿವೃತ್ತ ಇಂಜಿನಿಯರು, ಅವರ ಮಗಳು, ಏಕೈಕ ಪುತ್ರಿ, ಮತ್ತು ಅವರ ಅಕ್ಕನ ಮಗ ರಘು ಅನ್ನೋರು ಬಂದು ಆಸ್ಪತ್ರೆಯಲ್ಲಿ ಶವನ ನಮಗೆ ಕೊಡಿ, ನಮ್ಮ ವಶಕ್ಕೆ ಅಂತ ಕೇಳ್ತಾರೆ. ಆದರೆ ಅವರು ನಿರಾಕರಿಸ್ತಾರೆ. ಯಾರು ಕೋರ್ಟ್ ಆರ್ಡ್ರ್ ಇದ್ದರೂ ಕೂಡ ಯಾರು ನಮ್ಮ ರಂಗದೊರೆ ಆಸ್ಪತ್ರೆ ಶಂಕರಪುರಂ ಅಂತೇಳಿ ಚಾಮರಾಜಪೇಟೆಯಲ್ಲಿ ಅವರು ನಿರಾಕರಿಸ್ತಾರೆ. ಆನಂತರ ನಾವು ಪೊಲೀಸನ್ನ ಅಪ್ರೋಚ್ ಮಾಡ್ತೇವೆ. ಪೊಲೀಸರು ಏನು ಮಾಡ್ತಾರೆ, ಇಲ್ಲಿ 2 ಗುಂಪಿದೆ, ನಾವೇನು ಡಿಸೈಡ್ ಮಾಡಲಿಕ್ಕಾಗೋದಿಲ್ಲ. DNA ಟೆಸ್ಟ್ ಆದ ನಂತರ ನಾವು ನಿಮಗೆ ಯಾರಿಗೆ ಶವನ ಯಾರು ಸುಪರ್ದಿಗೆ ಕೊಡಬೇಕು ಅಂತೇಳಿ ನಾವು
ಡಿಸೈಡ್ ಮಾಡ್ತೀವಿ ಅಂತೇಳಿ ಸುಮಾರು ರಾತ್ರಿ 9:15 ಗಂಟೆಯಲ್ಲಿ ಅಂದರೆ 10ನೇ ತಾರೀಕು ಮಂಗಳವಾರ ರಾತ್ರಿ ಸುಮಾರು 10 ಗಂಟೆ ಆಗಿರ್ತದೆ. ಆ ಸಂದರ್ಭದಲ್ಲಿ ವಿಕ್ಟೋರಿಯಾ ಹಾಸ್ಪಿಟಲ್ ಬೆಂಗಳೂರಿನಲ್ಲಿ ಈ ಶವಾಗಾರ ಅಂದರೆ ಮಾರ್ಚುರಿಯಲ್ಲಿ ತಂದು ಆ ಶವನ ಸೇಫಾಗಿ ಇಡ್ತೇವೆ. ಆಮೇಲೆ ಬೆಳಗ್ಗೆ 10:30 ಒಳಗಡೆ ನಾವು ನಿಮಗೆ ಎಲ್ಲ ಏನೋ DNA ಟೆಸ್ಟ್ಗೆ ಸ್ಯಾಂಪಲ್ ತೊಗೊಂಡು ಆ ಸ್ಯಾಂಪಲ್ ಆದರೆ ಅದೇ ದಿವಸ ನಾವು ಪರೀಕ್ಷೆ ಮಾಡಿ ಯಾರಿಗೆ ಕೊಡಬೇಕು ಅಂತೇಳಿ ತೀರ್ಮಾನ ಮಾಡ್ತೀವಿ. ಇಲ್ಲ ಅಂದರೆ ನಾವು ನೀವೆಲ್ಲ ಕೂತ್ಕೊಂಡು ಒಟ್ಟಾಗಿ ಎಲ್ಲಿ ಅಂತ್ಯ ಸಂಸ್ಕಾರ ಮಾಡಬೇಕು ಅಂತಿದ್ದೀರೋ ಅದು ನಿಮ್ಮ ಇಷ್ಟಕ್ಕೆ ಬಿಟ್ಟಿದ್ದು ಅಂತೇಳಿ ಶಂಕರಪುರಂ ಪೊಲೀಸ್ ಠಾಣೆಯ ಇನ್ಸ್ಪೆಕ್ಟರ್ ಅವರು ಹೇಳಿರ್ತಾರೆ. ಸೊ ಇದುವರೆಗೂ ಯಾವುದೇ ರೀತಿಯಾದ ಕ್ರಮ ಕೈಗೊಂಡಿರೋದಿಲ್ಲ. ಇದ್ರ ಬಗ್ಗೆ ನಾವು ಏನು ಶೋಭಾರಾಣಿ ಏನಿದ್ದಾರೆ ಇವರು ಸ್ವಂತ ಮಗಳಾಗಿರೋದ್ರಿಂದ ಅವರಿಗೆ ಮತ್ತು ಅವರ ಅಕ್ಕನ ದತ್ತುಪುತ್ರ ರಘು ಅವರಿದ್ದಾರಲ್ಲ ಅವ್ರ ವಶಕ್ಕೆ ಶವಾನ ಕೊಡಬೇಕು. ಈ 95 ವರ್ಷ ವಯೋವೃದ್ಧರಾಗಿ ವಯೋಸಹಜ ಕಾಯಿಲೆಗಳಿಂದ ತೀರೋಗ್ತಾರಲ್ಲ ಅವರ ಒಂದು ಶವನ ನಾವು ಕೊಡಬೇಕು ಅಂತೇಳಿ ನಾವು ಪೊಲೀಸರಿಗೆ ಕೇಳ್ಕೊಳ್ತಾ ಇದ್ದೇವೆ. ಸರ್, ಇವರು ಗೋವಿಂದಪ್ಪ ಅವರಿಗೆ 3 ಜನ ಪತ್ನಿಯರಿರ್ತಾರೆ ಅಂತ ಹೇಳಿರ್ತಾರೆ. ಆದರೆ 3ನೇ ಪತ್ನಿಯ ತಮ್ಮ ನಾನು ಅಂತ ಹೇಳ್ತಿರ್ತಾನೆ. ಆತ DNA ಟೆಸ್ಟ್ಗೂ ರೆಡಿ ಇರೋದಿಲ್ಲ. ಸೊ ಈ ಮೊದಲೆಲ್ಲ DNA ಟೆಸ್ಟ್ ಮಾಡಿಸ್ಕೊ ಅಂತ ಹೇಳಿದ್ರು. ಆದರೆ ಇಲ್ಲಿ ದೌರ್ಜನ್ಯ ಮಾಡಿ ಅಲ್ಲಿ ಆಸ್ಪತ್ರೆಯಲ್ಲೂ ಕೂಡ ದೌರ್ಜನ್ಯ ಮಾಡಿ ಹೆಣ್ಮಕ್ಳನ್ನೆಲ್ಲ ಎಳೆದಾಡಿ ಸುಮಾರು ದೌರ್ಜನ್ಯವಾಗಿ ಅದನ್ನು ಬಲಾತ್ಕಾರದಿಂದ ಶವವನ್ನು ಕೋಲಾರಕ್ಕೆ ತೊಗೊಂಡೋಗ್ಬೇಕು ಅಂತ ಒಂದು ಪ್ಲಾನ್ ಮಾಡಿರ್ತಾರೆ. ಅವ್ರ ಉದ್ದೇಶ ಇಷ್ಟೇ, ಅವ್ರ ಹೆಸರಲ್ಲಿ ಒಂದಷ್ಟು ಆಸ್ತಿ ಇದೆ, ಹೆಬ್ಬೆಟ್ಟು ಹೊತ್ತಿಸ್ಕೊಂಡು ಏನಾದರೂ ಒಂದು ಸ್ವಲ್ಪ ದೌರ್ಜನ್ಯ ಮಾಡಿ ಗುಂಡಗಿರಿ ಮಾಡಿ ಆ ಆಸ್ತಿನ ಲಪ್ಟಾಯಿಸಬೇಕು ಅನ್ನೋ ಹುನ್ನಾರ ಈ ಹಿಂದೆ ಇರ್ತಕ್ಕಂಥದ್ದು ಅಷ್ಟೇ. ಉಳಿದಂತೆ ಅವ್ರಿಗೆ ಯಾವುದೇ ರೀತಿಯಾದ ಕಾನೂನಿನ ಬಲನೂ ಇಲ್ಲ ಅಥವಾ ಕಾನೂನಿನ ಸಮರ್ಥನೆಯೂ ಅವರು ಕೊಡಲಿಕ್ಕೆ ಸಾಧ್ಯ ಇಲ್ಲ ಅಥವಾ ಲೀಗಲ್ ಒಪಿನಿಯನೂ ಅವ್ರ ಪರವಾಗಿಲ್ಲ. ಸರ್, 3 ಜನ ಏನೋ ಹೆಂಡ್ತೀರ ಅಂತ ಹೇಳಿದ್ರೆ ಅದ್ರಲ್ಲಿ ಯಾರಿಗೆ ಎಷ್ಟು ಜನ ಮಕ್ಕಳಿದ್ದಾರೆ? ಯಾರಿಗೂ ಮಕ್ಕಳಿಲ್ಲ. 2ನೇ ಹೆಂಡತಿ ಲಕ್ಷ್ಮೀದೇವಿ ಅಂತಿರ್ತಾರೆ. ಅವ್ರಿಗೆ ಮಾತ್ರ ಏಕೈಕ ಪುತ್ರಿ. ಅವರು 1970ರಲ್ಲಿ ಹುಟ್ಟಿರ್ತಕ್ಕಂಥದ್ದು. ಅವರು ಮಾತ್ರ ಒಬ್ಬಳೇ, ಅಂದರೆ ಇಡೀ 3 ಜನಕ್ಕೂ ಒಬ್ಬರೇ ಇರ್ತಾರೆ. ಅವರೇ ಈಗ ಲೀಗಲ್ ಹೇರ್ ಅನ್ನೋದು ನಾವು ಹೇಳ್ತಾ ಇರ್ತಾರೆ.